ನಮಸ್ಕಾರ ಸ್ನೇಹಿತರೆ, ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕ್ಕೆ ಹೊರಟಿರೋ ವಿಷಯ ಅಂದರೆ, ನಮ್ಮ ಲೈಫಿನಲ್ಲಿ ಗುರಿ ಹೇಗಿರಬೇಕು, ನಾವು ಗುರಿಯನ್ನು ಹೇಗೆ ಇಟ್ಕೊಳ್ಬೇಕು ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಒಂದು ಹಡಗು ಸಮುದ್ರದಲ್ಲಿ ಸಾಗಲು ಡೈರೆಕ್ಷನ್ ಬೇಕಲ್ವಾ? ಅದೇ ಒಂದು ಟ್ರೈನ್ ಕೂಡ ಒಂದು ಸ್ಟೇಷನ್ ತಲುಪಬೇಕಾದ್ರೂ ಅದಕ್ಕೊಂದು ಟ್ರ್ಯಾಕ್ ಬೇಕಲ್ವಾ? ನಮ್ಮ ಜೀವನವೂ ಹಾಗೇನೆ. ನಮ್ಮ ಜೀವನಕ್ಕೂ ಒಂದು ಗೋಲ್ ಇಟ್ಕೋಬೇಕು ಅಥವಾ ಒಂದು ಗುರಿ ಇಟ್ಕೋಬೇಕು ಅಲ್ವಾ? ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ನಾನು ಆಗಬೇಕು, ನಾನು ಹೀಗೆ ಮಾಡಬೇಕು ಅಂತ ಹೆದಳ್ತಾರೆ, ದಿನ ಕಳೀತಾರೆ, ತಿಂಗಳುಗಳು ಕಳೀತಾರೆ, ವರ್ಷಗಳು ಕಳೀತಾರೆ. ಆದರೆ ಜೀವನದಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ ಎಂಬುದು ಅವರಿಗೆ ಗೊತ್ತೇ ಇರುವುದಿಲ್ಲ ಅಲ್ವಾ? ಅದಕ್ಕೆ ಇಂದು ನಾವು ಲೈಫಿನಲ್ಲಿ ಗುರಿ ಹೇಗೆ ಇಟ್ಕೊಳ್ಬೇಕು, ನಮ್ಮ ಗುರಿ ಹೇಗೆ ಇರಬೇಕು ಎಂಬುದನ್ನು ಬಗ್ಗೆ ಮಾತನಾಡೋಣ ಬನ್ನಿ ಫ್ರೆಂಡ್ಸ್. ಗುರಿಗೆ ಕೆಲವು 7 ವಿಷಯಗಳಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಗುರಿ ನಿಮ್ಮದಾಗಿರಬೇಕು. ಯಾವಾಗಲೂ ಗುರಿ ಬೇರೆಯವ್ರದ್ದಾಗಿರಬಾರ್ದು. ನಿಮ್ಮದ ಓನ್ ಡಿಸಿಷನ್ ತೆಗೆದುಕೊಳ್ಬೇಕು ನೀವು ಫಸ್ಟು, ನಮ್ಮ ಗುರಿ ಹೇಗಿರಬೇಕು ಅಂತ. ಬಹಳ ಜನರು ತಮ್ಮ ಗೋಲನ್ನು ತಾವೇ ಆಯ್ಕೆ ಮಾಡ್ಕೊಳ್ತಾರೆ. ಕೆಲವರು ತಮ್ಮ ಗೋಲನ್ನು ತಾವು ಆಯ್ಕೆನೇ ಮಾಡ್ಕೊಳ್ಳೋದಿಲ್ಲ. ಫ್ಯಾಮಿಲಿ ಕೇಳ್ತಾರೆ, ಜನರನ್ನು ಕೇಳ್ತಾರೆ, ಇತರರನ್ನು ನೋಡಿ ಗೋಲನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೀವೇ ಸ್ವತಃ ಆಯ್ಕೆ ಮಾಡ್ಕೊಳ್ಬೇಕು. ಆದರೆ ನಿಜವಾದ ಸಂತೋಷ ಸಿಗುವುದು ಮನಸ್ಸಿಗೆ ಇಷ್ಟವಾದ ಗುರಿಯನ್ನು ಆರಿಸಿದಾಗ ಮಾತ್ರ ಅಲ್ವಾ? ಲೈವ್ ಯುವರ್ ಓನ್ ಡ್ರೀಮ್ ಅಂತ ಕೂಡ ಹೇಳ್ಬೋದು. ದೊಡ್ಡ ಕನಸು ಕಾಣಿರಿ. ಒಂದು ದೊಡ್ಡ ಕನಸು ಕಾಣಬೇಕು ನಾವು ಅಲ್ವಾ? ಸಣ್ಣ ಸಣ್ಣ ಕನಸುಗಳಿಂದ ದೊಡ್ಡ ಕನಸನ್ನು ನಾವು ಕಾಣ್ತಾ ಹೋಗ್ಬೇಕು. ಕೆಲವರು ಕನಸು ಕಾಣೋದಕ್ಕೂ ಹೆದರ್ತಾರೆ. ಹೌದು, ನನ್ನಿಂದ ಆಗಲ್ಲ, ನಾನು ಸಾಧಿಸಲು ಸಾಧ್ಯವೇ ಇಲ್ಲ ಎಂದ್ಕೊಳ್ತಾರೆ. ಆದರೆ ಪ್ರತಿಯೊಂದು ದೊಡ್ಡ ಸಾಧನೆಯು ಒಂದು ಚಿಕ್ಕ ಕನಸಿನಿಂದಲೇ ಆರಂಭವಾಗುತ್ತದೆ. ಬಟ್ ಡ್ರೀಮ್ ಈಸ್ ಬಿಗ್ ಅಲ್ವಾ? ಯಾಕೆಂದರೆ ದೊಡ್ಡ ಕನಸುಗಳು ದೊಡ್ಡ ಪ್ರಯತ್ನವನ್ನು ಹುಟ್ಟಿಸುತ್ತವೆ. ಸ್ಪಷ್ಟವಾದ ಗುರಿ ಇರಬೇಕು. 3ನೇದು, ನಮಗೊಂದು ಗುರಿ ನಾವು ಇಟ್ಕೊಂಡಿವಿ, ಒಂದು ಗೋಲ್ ಇಟ್ಕೊಂಡಿವಿ, ಅದಕ್ಕೆ ಒಂದು ಯಾವುದೇ ಡೌಟ್ ಇರಬಾರ್ದು, ಅದು ಗೊಂದಲ ಇರಬಾರ್ದು. ಅದೊಂದು ಸ್ಪಷ್ಟವಾಗಿ ಇಂಥದ್ದೇ ಅಂತ ಗುರಿಯನ್ನು ನಾವು ಇಟ್ಕೊಂಡು ಹೋಗ್ತಾ ಇರಬೇಕು. ನನಗೆ ಯಶಸ್ಸು ಬೇಕು ಎಂಬುದು ಗೋಲ್ ಅಲ್ಲ. ಮುಂದಿನ 2 ವರ್ಷಗಳಲ್ಲಿ ನನ್ನ ಸ್ವಂತ ಬಿಸಿನೆಸ್ ಆರಂಭಿಸಬೇಕು, ಇದು ಗೋಲ್ ಅಂತ ಕರೀತಾರೆ. ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ದ ಕ್ಲಿಯರ್ ಯುವರ್ ಗೋಲ್ ಅಲ್ವಾ? ನಾವು ಒಂದು ಸ್ಪಷ್ಟವಾಗಿ ನಮ್ಮ ಗುರಿಯನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ಗುರಿಯನ್ನು ನಾವು ಇಟ್ಕೊಂಡಿರಬೇಕು. 4ನೇದು, ಹೋಲಿಕೆ ಮಾಡ್ಕೊಳ್ಬೇಡಿ. ಫಸ್ಟ್ ನಾವು ಯಾರ ಜೊತೆನೂ ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ನಾನು ಬಹಳ ವಿಡಿಯೋಗಳಲ್ಲಿ ಕೂಡ ಇದನ್ನು ಹೇಳಿದ್ದೀನಿ. ಇಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲರೂ ತಮ್ಮ ಸಕ್ಸಸ್ಸನ್ನಷ್ಟೇ ತೋರಿಸ್ತಾರೆ. ಅದನ್ನು ನೋಡಿ ನಾವೇನು ಮಾಡ್ತೀವಿ, ಗೋಲನ್ನು ಬದಲಾಯಿಸ್ಕೊಳ್ತೀವಿ. ಗೋಲನ್ನು ನಾವು ಬದಲಾಯಿಸ್ಕೊಳ್ಬಾರ್ದು. ಯುವರ್ ಜರ್ನಿ ಈಸ್ ಡಿಫ್ರೆಂಟ್, ಯುವರ್ ಟೈಮಿಂಗ್ ಈಸ್ ಡಿಫ್ರೆಂಟ್ ಅಲ್ವಾ? ಯುವರ್ ಸ್ಟೋರಿ ಈಸ್ ಕೂಡ ಡಿಫ್ರೆಂಟ್. ಇತರರ ವೇಗವನ್ನು ನೋಡಿ ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡ್ಕೊಳ್ಬಾರ್ದು. 5ನೇದು, ಸಣ್ಣ ಹೆಜ್ಜೆಗಳಿಂದ ಆರಂಭಿಸಿ. ಹೌದು, ನಾವು ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ನಮ್ಮ ಬಿಸ್ನೆಸ್ ಆಗಿರ್ಬೋದು, ನಮ್ಮ ಗೋಲನ್ನು ನಾವು ಇಡಬೇಕಾಗುತ್ತದೆ. ಕೆಲವರು ದೊಡ್ಡ ಗೋಲ್ ಇಡ್ತಾರೆ, ಆದರೆ ಮೊದಲು ಹೆಜ್ಜೆ ಇಡುವುದಿಲ್ಲ. ಕೆಲವರು ದೊಡ್ಡ ದೊಡ್ಡ ಗೋಲ್ ಇಡ್ಕೊಂಡಿರ್ತಾರೆ, ಅದನ್ನು ಮಾಡಬೇಕು, ನಾನು ಇದನ್ನು ಮಾಡಬೇಕು, ಆದರೆ ಅವ್ರು ಮುಂದಕ್ಕೆ ಹೋಗೋದು, ಹೆಜ್ಜೆನೇ ಇಡೋದಿಲ್ಲ. ಒಂದು ಮರ ಕೂಡ ಅಷ್ಟೇ, ಒಂದು ಸಣ್ಣ ಬೀಜದಿಂದನೇ ಆರಂಭವಾಗುವುದು ಅಲ್ವಾ? ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ ಕ್ರಿಯೇಟ್ ಬಿಗ್ ರಿಸಲ್ಟ್ಸ್. ಪ್ರತಿದಿನ ಸ್ವಲ್ಪ ಮುಂದೆ ಸಾಗಿದರೆ ಸಾಕು ಅಲ್ವಾ? ಅದಕ್ಕೆ ಸಣ್ಣ ಹೆಜ್ಜೆಗಳಿಂದ ಫಸ್ಟ್ ನಾವು ಮೊದಲು ಆರಂಭಿಸಬೇಕು. 6ನೇದು, ಸೋಲುಗಳನ್ನು ಸ್ವೀಕರಿಸಿ. ನಾವು ಯಾವಾಗಲೂ ಗೆಲುವನ್ನಷ್ಟೇ ಸ್ವೀಕರಿಸಬಾರ್ದು, ಅದ್ರ ಜೊತೆಗೆ ಸೋಲುಗಳನ್ನು ಕೂಡ ನಾವು ಸ್ವೀಕರಿಸಬೇಕು ಅಲ್ವಾ? ಗೋಲು ಕಡೆ ಹೋಗುವಾಗ ಫೇಲ್ಯೂರ್ ಬಂದೇ ಬರುತ್ತದೆ, ಮಿಸ್ಟೇಕ್ ಆಗ್ತಾನೇ ಇರ್ತವೆ, ಆದರೂ ನಿರಾಶೆ ಬರುತ್ತೆ. ಆದರೆ ನಿರಾಶೆ ಆಗಬಾರ್ದು, ಧೈರ್ಯ ಕೆಡಬಾರ್ದು. ಆದರೆ ಸೋಲೆ ಅಂದ್ರೆ ಅಂತ್ಯವಲ್ವಲ್ಲ, ಅದೇನು ಕೊನೆನಾ ಅಲ್ವಾ? ಇಟ್ ಈಸ್ ಎ ಲೆಸನ್ ಅಂತ ತಿಳ್ಕೋಬೇಕು. ಸಕ್ಸಸ್ಫುಲ್ ಪೀಪಲ್ ಡೋಂಟ್ ಅವಾಯ್ಡ್ ಫೇಲ್ಯೂರು, ದೇ ಲರ್ನ್ ದೆಮ್ ಇಟ್. ಓಕೆ, ಗೋಲ್ ಜೊತೆಗೆ ಫೀಸ್ ಕೂಡ ಇರಲಿ. ನೀವು ಬರೀ ಗೋಲ್ ಇಟ್ಕೊಂಡ್ರೆ ಸಾಲಲ್ಲ, ಅದ್ರ ಕೂಡ ನಮಗೆ ಫೀಸ್ ಇರಬೇಕು, ಹೆಲ್ತ್ ಇರಬೇಕು ಅಲ್ವಾ? ಕೆಲವರು ಗೋಲ್ ಹಿಂದೆ ಓಡ್ತಾ ಹೆಲ್ತನ್ನೇ ಕಳ್ಕೊಳ್ತಾರೆ, ರಿಲೇಷನ್ಶಿಪ್ ಕಳ್ಕೊಳ್ತಾರೆ, ಫೀಸ್ ಕಳ್ಕೊಳ್ತಾರೆ. ಯಶಸ್ಸು ಮುಖ್ಯ, ಆದರೆ ಯಶಸ್ಸಿನಕ್ಕಿಂತನೂ ಮನಸ್ಸಿನ ಶಾಂತಿ ಮುಖ್ಯ ಅಲ್ವೇ? ಅಚೀವ್ ಯುವರ್ ಗೋಲ್ಸ್ ಬಟ್ ಡೋಂಟ್ ಲಾಸ್ ಯುವರ್ ಸೆಲ್ಫ್ ಇನ್ ದ ಪ್ರೊಸೆಸ್ ಅಂತ ಕೂಡ ಹೇಳ್ಬೋದು.
ನಾವೊಂದು ಗುರಿ ಇಡಬೇಕಾದಾಗ ತುಂಬ ನೆನಪಿಡಬೇಕಾದ ಕೆಲವು ವಿಷಯಗಳಿವೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ಅಂದರೆ ಬಿಲೀವ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಯಾವಾಗಲೂ ನಂಬಿಕೆ ಇಟ್ಕೋಬೇಕು, ಓಪನ್ನಾಗಿ ಕಳ್ಕೊಬಾರ್ದು. ಪ್ರತಿದಿನ ಕಲಿಯಿರಿ. ಪ್ರತಿದಿನ ನಾವು ಕಲಿತಾನೇ ಇರಬೇಕು. ಯಾವ ರೀತಿಯಾಗಿ ಅಪ್ಡೇಟ್ ಆಗ್ತಿರ್ಬೇಕು. ಈ ಜಗತ್ತಿನೆಲ್ಲ ಏನೆಲ್ಲ ಆಗ್ತಾ ಇರ್ತವೆ, ಏನೆಲ್ಲ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಅವನ್ನೆಲ್ಲ ನಾವು ತಿಳ್ಕೊಳ್ತಾ ಇರಬೇಕು, ಅಪ್ಡೇಟ್ ಆಗ್ತಾ ಇರಬೇಕು ಡೈಲಿ. ತಾಳ್ಮೆ ಇರಿ. ಯಾವಾಗಲೂ ನಾವು ತಾಳ್ಮೆಯಿಂದ ಇರಬೇಕು. ನನಗೆ ಒಂದಲ್ಲ ಒಂದಿನ ನನಗೆ ಸಕ್ಸಸ್ ಸಿಗುತ್ತೆ ಅಂತ ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಬೇಕು. ನಾವು ಯಾವಾಗಲೂ ನಾವು ಒಂದಿನ ಮಾಡೋದು, ಒಂದಿನ ಹೋಗೋದು, ಒಂದಿನ ಯೋಚನೆ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಅದು ಯಾವಾಗಲೂ ಒಂದೇ ಥರನಾಗಿ ನಾವು ಉಳಿಸ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ಆಗಿರಬೇಕು. ನೆಗೆಟಿವ್ ಜನರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬಾರ್ದು. ನೆಗೆಟಿವ್ ತುಂಬ ಮಾತಾಡ್ತಾ ಇರ್ತಾರಲ್ಲ, ಅವ್ರ ಜೊತೆ ನಾವು ಹೆಚ್ಚು ಅವರಿಗೆ ಮಾತುಗಳಿಗಾಗಿರ್ಬೋದು ಅವರಿಗಾಗಲಿ ಹೆಚ್ಚು ಮಹತ್ವ ಕೊಡಬೇಡಿ. ನಿಮ್ಮ ಪ್ರೊಸೆಸ್ಸನ್ನು ನೀವು ಆಚರಿಸಬೇಕು. ಸ್ನೇಹಿತರೆ, ಜೀವನದಲ್ಲಿ ಗೋಲ್ ಇರುವುದು ಮುಖ್ಯ, ಆದರೆ ಸರಿಯಾದ ಗೋಲ್ ಇರುವುದು ಇನ್ನೂ ಮುಖ್ಯ ಅಲ್ವಾ? ನಿಮ್ಮ ಕನಸುಗಳನ್ನು ನಂಬಿ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಒಂದಿನ ನೀವು ಊಹಿಸದಷ್ಟು ದೂರ ಬರ್ತೀರಾ. ರಿಮೆಂಬರ್, ಒಂದು ಮಾತು ನೆನಪಿಟ್ಕೊಳ್ಳಿ, ಗುರಿ ಇರುವವರಿಗೆ ದಾರಿ ಸಿಗುತ್ತದೆ, ಗುರಿ ಇಲ್ಲದವರು ದಾರಿಯಲ್ಲೇ ಕಳೆದು ಹೋಗ್ತಾರೆ. ಕನಸು ಕಾಣುವುದು ಮೊದಲ ಹೆಜ್ಜೆ, ಅದಕ್ಕಾಗಿ ಕೆಲಸ ಮಾಡುವುದು ಎರಡನೇ ಹೆಜ್ಜೆ ಅಲ್ವಾ? ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಇಂದಿನ ನಿರ್ಧಾರಗಳಲ್ಲೇ ಇದೆ ಫ್ರೆಂಡ್ಸ್. ಅದಕ್ಕೆ ನಾವು ಯಾವಾಗಲೂ ಒಂದು ಒಳ್ಳೆಯ ಗುರಿಯನ್ನು ಇಟ್ಕೋಬೇಕು. ಈ ವಿಡಿಯೋ ನಿಮಗೆ ಟಚ್ ಆಯಿತು ಅಂತ ತಿಳ್ಕೊಳ್ತೀನಿ. ನೀವು ಗುರಿ ಹೇಗಿರಬೇಕು ಲೈಫಲ್ಲಿ ಅಂತ ತಿಳ್ಕೊಂಡಿದ್ದೀರಿ ಅನ್ನಿಸ್ತಾ ಇದೆ ನನಗೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.